ಒಂದು 15 ದಿವಸದ ಹಿಂದೆ ಈ ತೋಟ ಹೆಂಗಿತ್ತು ಅಂದರೆ ಕಾಲಿಡಂಗಿರಲಿಲ್ಲ, ಕಾಲಿಡಕ್ಕೆ ಭಯ ಆಗ್ತಿತ್ತು. ಏನು ಹಾವಿದೆಯಾ ಚೇಳಿದೆಯಾ ಆ ಥರ ಎದ್ರುಕೊಂಡು ಕಾಲಿಡಬೇಕಿತ್ತು. ಈಗ ನೋಡಿ ಈ ತೋಟ ಎಷ್ಟು ಕ್ಲೀನಾಗಿ ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಿಬಿಟ್ಟು ಸುಣ್ಣ ಬಳಿದಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನು ಟೊಮೊಟೊ ನಿಮಗೆ ನೋಡಿರೋ ಹಾಗೆ ನಾನು ಹಳೆ ವೀಡಿಯೋದಲ್ಲೇ ಟೊಮೊಟೊದ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ನೋಡಿರ್ತೀರ. ಸೊ ಅದು ಕೂಡ ಕಂಪ್ಲೀಟ್ ಆಗಿ ಬಂದಿದೆ. ಮೆಕ್ಕೆಜೋಳ ಇನ್ನೊಂದು ತಿಂಗಳಲ್ಲಿ ಅದು ಕೂಡ ಮುಗಿಯುತ್ತೆ. ಮೆಕ್ಕೆಜೋಳದಲ್ಲಿ ಗಿಳಿ ಹಾವಳಿ ಚೆನ್ನಾಗಿ ಗಿಳಿಗಳೆಲ್ಲ ತಿನ್ಕೊಂಬರ್ತಿದ್ದಾವೆ. ಹತ್ತತ್ರ 1 ಕ್ವಿಂಟಲ್ ತನಕನೂ ಕೂಡ ಗಿಳಿಗಳು ತಿಂದಿದ್ದಾವೆ. ಎಷ್ಟು ದಿನ ಸಂಜೆ ಬಂದು ನಮ್ಮ ಅಪ್ಪ ಓಡಿಸ್ತಾ ಇರ್ತಾರೆ. ಸೊ ಇವತ್ತು ನಾನು ಕೂಡ ಟ್ರೈ ಮಾಡಿ ಅವನ್ನ ಓಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಕಡೆ ಓಡಿಸಿದ್ರೆ ಆ ಕಡೆ ಬರ್ತವೆ, ಆ ಕಡೆ ಓಡಿಸಿದ್ರೆ ಈ ಕಡೆ ಬರ್ತವೆ. ಒಂದು ಕಾಳು ತಿಂತಿರ್ಲಿಲ್ಲಲ್ಲ, ಓಲಿ ಬಿಡು ಪಾಪ ತಿನ್ನಲಿ ಅಂತ ನಾನೇ ಬರಲಿಲ್ಲ ಅಷ್ಟೇ ಬೇಗ. ನಮ್ಮ ಅಪ್ಪಾಜಿ ಇಲ್ಲಿ ತಮಾಷೆ ಮಾಡ್ತಾಯಿದ್ರು, ಮೊದಲಿಂದನೂ ನೀನೇ ಗಿಳಿ ಓಡಿಸಿದ್ರೆ ಒಂದು ಕಾಳು ಕೂಡ ಮುಕ್ಕಾಗ್ತಾ ಇರಲಿಲ್ಲ ಅಂತಂದು. ನಾನು ಕೂಡ ನಕ್ಕೊಂಡು ಹೌದು ಪಾಪ ಹೋಗ್ಲಿ ತಿನ್ನಲಿ ಅಂತ ನಾನು ಹಂಗೆ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಕಟ್ಟಿಗೆ ಎಲ್ಲ ತಗೊಂಡು ಮನೆಗೆ ಹೊರಟ್ವಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ನಮಸ್ಕಾರ.